ಹಾಯ್ ಕನ್ನಡಿಗರು ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಖಂಡಿತ ಈ ಸಮಯ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮನ್ನು ಸಹ ಬೆಳೆಸ್ರಿ. ಆದಷ್ಟು ಬೇಗ ಫುಲ್ ಟೈಮ್ ಜಾಬ್ ಕರ್ಕೊಂಡ್ಬಂದು ಈ ಕರ್ನಾಟಕ ರಾಜ್ಯದ ಸೇವೆ ಮಾಡೋದಕ್ಕೆ ನಮಗೊಂದು ಅವಕಾಶ ಮಾಡಿಕೊಡಿ ಅಂತ ಕನ್ನಡಿಗರಲ್ಲಿ ಕೈ ಮುಗಿದು ಬೇಡ್ಕೊಳ್ತಾ ಇವತ್ತು ವಿಷಯ ಪ್ರಾರಂಭ ಮಾಡ್ತಾ ಇದ್ದೀನಿ. ಏನಪ್ಪ ಅಂತಂದರೆ, ಸಮಸ್ತ ನಾಡಿನ ಕರ್ನಾಟಕ ರಾಜ್ಯದ ಜನತೆಗೆ ಟಿ ಸಮಯ ಯೂಟ್ಯೂಬ್ ಚಾನಲ್ ಒಂದು ಪ್ರಸ್ತಾಪವನ್ನು ನಿಮ್ಮ ಮುಂದೆ ಇಡ್ತಾ ಇದೆ. ಏನಪ್ಪ ಅಂತಂದರೆ, ನಿಮ್ಮ ಗಮನಕ್ಕೆ ತರ್ತಾ ಇದ್ದೇನೆ. ತಪ್ಪೋ ಸರಿನೋ ಅನ್ನೋದನ್ನು ನೀವೇ ಕರ್ನಾಟಕ ಜನತೆ ವೆರಿಫೈ ಮಾಡಿ ಹೇಳಿ, ಪರಿಶೀಲನೆ ಮಾಡಿ ಹೇಳಿ, ಸರಿನೋ ತಪ್ಪೋ ಅಂತ ನನ್ನ ಒಂದು ವಿಷಯ ಪ್ರಸ್ತಾಪ ಮಾಡ್ತಾ ಇದ್ದೇನೆ. ಏನಪ್ಪ ಅಂತಂದರೆ, ಕರ್ನಾಟಕದಲ್ಲಿ ಲಾಂಗ್ಗಳ ಅವಶ್ಯಕತೆ ಇದೆಯಾ? ಕರ್ನಾಟಕದಲ್ಲಿ ಲಾಂಗ್ಗಳಿಗೆ ಏನು ಕೆಲಸ? ಕರ್ನಾಟಕದಲ್ಲಿ ಲಾಂಗ್ಗಳನ್ನು ಬ್ಯಾನ್ ಮಾಡಬೇಕು ಅನ್ನೋದು ನನ್ನ ಚಾನಲ್ನ ಪ್ರಸ್ತಾಪ ರಾಜ್ಯ ಜನತೆ ಮುಂದಿಡ್ತಾ ಇದ್ದೇನೆ. ಹಾಗೂ ರಾಜಕಾರಣಿಗಳಿಗೂ ಮನವಿ ಮಾಡಿಕೊಳ್ತಾ ಇದೆ ಟಿ ಸಮಯ ಯೂಟ್ಯೂಬ್ ಚಾನಲ್ ಲಾಂಗ್ಗಳನ್ನು ಬ್ಯಾನ್ ಮಾಡಿ ಸ್ವಾಮಿ. ಕರ್ನಾಟಕದಲ್ಲಿ ಲಾಂಗ್ಗಳ ಅವಶ್ಯಕತೆ ಏನಿದೆ? ಇಲ್ಲ ತಾನೇ? ಒಳ್ಳೆಯ ಕಾನೂನುಗಳು ಕರ್ನಾಟಕದಲ್ಲಿ ರೂಲ್ಸ್ಗಳು ಬರಬೇಕು ಅನ್ನೋದು ನನ್ನ ಚಾನಲಿನ ಒತ್ತಾಯ. ಇದು ವೈಯಕ್ತಿಕ ವಿಡಿಯೋ ಅಲ್ಲ, ವೈಯಕ್ತಿಕ ಅಭಿಪ್ರಾಯವೂ ಅಲ್ಲ. ಇದು ರಾಜ್ಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ದೊಡ್ಡ ವಿಷಯ. ಹಾಗೂ ನಮ್ಮ ಸಿನಿಮಾದವ್ರ ಬಗ್ಗೆ ನಾನು ಮಾತಾಡ್ತಾ ಇಲ್ಲ. ಸಿನಿಮಾದಲ್ಲಿ ಬಳಸುವಂಥ ಲಾಂಗ್ಗಳ ಬಗ್ಗೆ ನಾನು ಮಾತಾಡ್ತಾ ಇಲ್ಲ. ತಪ್ಪಾಗಿ ತಿಳ್ಕೊಬಾರ್ದು. ಯಾಕೆಂತಂದರೆ, ಸಿನಿಮಾದವರು ಏನೇ ಮಾಡಿದ್ರು ಲೀಗಲಾಗಿ ಮಾಡ್ತಾರೆ, ಪರ್ಮಿಷನ್ ತೆಗೆದುಕೊಂಡು ಮಾಡ್ತಾರೆ. ಸೆನ್ಸಾರ್ ಮಂಡಳಿಯವರು ಪರ್ಮಿಷನ್ ತೆಗೆದುಕೊಂಡು ಮಾಡ್ತಾರೆ. ಹಾಗಾಗಿ ನಾವು ನನ್ನ ಚಾನಲು ಸಿನಿಮಾದಲ್ಲಿ ಯೂಸ್ ಮಾಡುವಂಥ ಬಳಸುವಂಥ ಲಾಂಗ್ಗಳ ಬಗ್ಗೆ ನನ್ನ ಚಾನಲ್ ಮಾತಾಡ್ತಾ ಇಲ್ಲ. ಪಬ್ಲಿಕ್ಕಲ್ಲಿ ಸಿಗುವಂಥ ಲಾಂಗ್ಗಳ ಬಗ್ಗೆ ನಾವು ಮಾತಾಡ್ತಾ ಇದ್ದೇವೆ. ಮಾತಾಡ್ತಾನೆ ಇಲ್ಲ, ಗಮನಕ್ಕೆ ತರ್ತಾ ಇದ್ದೇವೆ ರಾಜ್ಯ ಜನತೆಗೆ, ರಾಜಕಾರಣಿಗಳಿಗೆ. ಇದನ್ನು ಕರ್ನಾಟಕದಲ್ಲಿ ಲಾಂಗ್ಗಳಿಗೆ ಏನು ಕೆಲಸ? ಬ್ಯಾನ್ ಮಾಡಿ, ಒಂದು ಒಳ್ಳೆ ರೂಲ್ಸು ಕಾನೂನು ತಗೊಂಬನ್ನಿ ಅಂತ ನನ್ನ ಚಾನಲ್ಲು ರಾಜಕಾರಣಿಗಳಿಗೆ ಒತ್ತಾಯ ಮಾಡ್ತಾ ಇದೆ, ಮನವಿ ಮಾಡ್ತಾ ಇದೆ. ಇವತ್ತು ಮಾರಕಾಸ್ತ್ರಗಳು ಪಬ್ಲಿಕ್ಕಲ್ಲಿ ಯಾರು ಮಾರ್ತಾರೆ, ಹೇಗೆ ಸಿಗ್ತವೆ, ಯಾಕೆ ತಗೊತಾರೆ, ಎಲ್ಲಿ ತಗೊತಾರೆ, ಅದಕ್ಕೊಂದು ರೂಲ್ಸ್ ಬರಬೇಕು, ಕಾನೂನು ಬರಬೇಕು. ಮಾರಕಾಸ್ತ್ರಗಳಿಗೆ ಕರ್ನಾಟಕದಲ್ಲಿ ಏನು ಕೆಲಸ? ಈಗ ಮಚ್ಚು, ಕೊಡ್ಲಿ, ಗುದ್ಲಿ, ಚಲಿಕೆ, ಆರೆ, ಗುರಾಣಿ ಇವೆಲ್ಲ ರೈತರಿಗೆ ಬೇಕಾಗಿರ್ತಕ್ಕಂಥ, ಬದುಕಿಗೆ ಬೇಕಾಗಿರ್ತಕ್ಕಂಥ ಆಯುಧಗಳು, ಸಾಮಗ್ರಿಗಳು ಬೇಕೇ ಬೇಕು. ಆದರೆ ಲಾಂಗ್ ಏನಕ್ಕೆ ಬೇಕು? ಲಾಂಗ್ಗಳು ಮನುಷ್ಯನ ಕೊಚ್ಚಕ್ಕೆ ಬೇಕಾ? ಹಂಗಂದ್ರೆ ಯಾರು ಮಾರ್ತಾ ಇದ್ದಾರೆ ಲಾಂಗ್ಗಳು ಕರ್ನಾಟಕದಲ್ಲಿ? ಪಬ್ಲಿಕ್ಸಿಗೆ ಎಲ್ಲಿಂದ ಸಿಗ್ತವೆ ಲಾಂಗ್ಗಳು? ನಡ ರೋಡಲ್ಲಿ ಜನನ ಅಡ್ಡಗಾಡ್ತಾರೆ, ಬರ್ಬರ ಹತ್ಯೆ ಮಾಡ್ತಾರೆ, ಕೊಚ್ಚುತ್ತಾರೆ ಲಾಂಗ್ಗಳಿಂದ. ಈ ಲಾಂಗ್ಗಳನ್ನೇ ಕರ್ನಾಟಕದಲ್ಲಿ ಬ್ಯಾನ್ ಮಾಡಿಬಿಟ್ರೆ ಈ ಒಂದು ಎಷ್ಟೋ ಕೊಲೆಗಳು ನಿಂತೋಗ್ಬಿಡ್ತವೆ ಅಂತ ನನ್ನ ಚಾನಲು ಆಲೋಚನೆ ಮಾಡಿ ನಿಮ್ಮ ಮುಂದೆ ಪ್ರಸ್ತಾಪ ಮಾಡ್ತಾ ಇದೆ. ಒಳ್ಳೆ ಕಾನೂನು ತೆಗೆದುಕೊಬಂದು ಕರ್ನಾಟಕದಲ್ಲಿ ಲಾಂಗ್ಗಳನ್ನು ಬ್ಯಾನ್ ಮಾಡಿ. ಲಾಂಗ್ಗಳು ಕರ್ನಾಟಕಕ್ಕೆ ಬೇಕಾಗಿಲ್ಲ, ಅದರ ಅವಶ್ಯಕತೆಯೂ ಇಲ್ಲ. ಒಂದು ಕುಡ್ಗೋಲು ಭಾಳ ಯೂಸ್ ಆಗುತ್ತೆ, ಮಚ್ಚು ಯೂಸ್ ಆಗುತ್ತೆ, ಕೊಡಲಿ ಯೂಸ್ ಆಗುತ್ತೆ, ಅಂದರೆ ಉಪಯೋಗ ಬರುತ್ತೆ. ಲಾಂಗು ಏನಕ್ಕೂ ಉಪಯೋಗ ಬರಲ್ಲ. ಯಾಕೆ ರಾಜ್ಯ ಸರ್ಕಾರ, ರಾಜಕಾರಣಿಗಳು, ಅಧಿಕಾರ ಇಟ್ಕೊಂಡಿರೋರು ಒಂದು ಕಾನೂನನ್ನು ಇದಕ್ಕೆ ತರ್ತಾ ಇಲ್ಲ? ಈಗ ಒಂದು ಗನ್ ತೆಗೆದುಕೊಂಡ್ರೆ ಅದಕ್ಕೆ ಕಾನೂನಿದೆ, ಗನ್ನಿಗೆ ಲೈಸೆನ್ಸ್ ತಗೋಬೇಕು. ಅದೇ ಥರ ಮಾರಕಾಸ್ತ್ರಗಳಿಗೊಂದು ರೂಲ್ಸ್ ತಗೊಬನ್ನಿ. ಬೇಕಾಬಿಟ್ಟು ಮಾರ್ತಾ ಇದ್ದಾರೆ ಸಮಾಜದಲ್ಲಿ, ಬೇಕಾಬಿಟ್ಟು ತಗೊಳ್ತಾ ಇದ್ದಾರೆ, ಬೇಕಾಬಿಟ್ಟು ಬರ್ಬರ ಹತ್ಯೆಗಳು ನಡೀತಾ ಇದ್ದಾವೆ. ರಾಜಕಾರಣಿಗಳು ಕೆಲಸಕ್ಕೆ ಬರದ ವಿಷಯಗಳನ್ನು ವಿಧಾನಸೌಧದಲ್ಲಿ ಕುತ್ಕೊಂಡು ಮಾತಾಡ್ತಾ ಇರ್ತಾರೆ, ನೋಡ್ತಾ ಇರ್ತೀವಿ. ಕೆಲಸಕ್ಕೆ ಬರದ ವೈಯಕ್ತಿಕ ಜಗಳಗಳನ್ನು ವಿಧಾನಸೌಧದಲ್ಲಿ ಮಾಡ್ತಾ ಇರ್ತಾರೆ, ಆದರೆ ಮಾಡೋದನ್ನು ಮಾಡೋದಿಲ್ಲ. ಯಾವ ಕಾನೂನನ್ನು ಕರ್ನಾಟಕದಲ್ಲಿ ತರಬೇಕು, ಕರ್ನಾಟಕದಲ್ಲಿ ಯಾವುದನ್ನು ನಾವು ರೂಲ್ಸ್ ಜಾರಿಗೆ ತರಬೇಕು, ಬ್ಯಾನ್ ಮಾಡಬೇಕು ಅನ್ನೋದ್ರ ಬಗ್ಗೆ ಒಬ್ಬನೂ ಮಾತಾಡೋದಿಲ್ಲ. ಹಾಗಾಗಿ ನಾವು ನನ್ನ ಚಾನಲು ರಾಜಕಾರಣಿಗಳಿಗೆ, ಅಧಿಕಾರ ಇಟ್ಕೊಂಡಿರೋರಿಗೆ ಗಮನಕ್ಕೆ ತರ್ತಾ ಇದೆ. ಕರ್ನಾಟಕದಲ್ಲಿ ಲಾಂಗ್ಗಳನ್ನು ಬ್ಯಾನ್ ಮಾಡಿ. ಲಾಂಗ್ಗಳ ಅವಶ್ಯಕತೆ ಇಲ್ಲ, ಅದು ಯೂಸ್ ಇಲ್ಲ. ಅದು ಅದೇ ಮನುಷ್ಯನ ಕೊಚ್ಚಕ್ಕೆ ಅದು ಲಾಂಗ್ಗಳು ಬೇಕೇ ಹೊರತೋಗಿ ಯಾವುದಕ್ಕೂ ಅದು ಬೇಕಾಗಿಲ್ಲ. ಲಾಂಗ್ ತಗೋಬೇಕಂದ್ರೆ ಪರ್ಪಸ್ ಲೆಟ್ರ್ ಬೇಕಾಗಿರುತ್ತೆ. ಏನಕ್ಕೆ ನೀನು ಲಾಂಗ್ ಅಂತ ತಗೊಂಡ್ಕೊಳ್ತಾ ಇದೆಯಾ? ಯಾರು ಮಾರ್ತಾ ಇದ್ದಾರೆ ಅವ್ರಿಗೊಂದು ರೂಲ್ಸ್ ತಗೊಬನ್ನಿ, ಮಾಡೋದನ್ನು ಮಾಡಿ. ಅಧಿಕಾರ ನನ್ನ ಹತ್ರ ಇಲ್ಲ. ಅಧಿಕಾರ ನನ್ನ ಹತ್ರ ಇದ್ದಿದ್ರೆ ನಾಳೆನೇ ಲಾಂಗ್ಗಳು ಬ್ಯಾನ್ ಮಾಡ್ತಿದ್ದೆ. ಮಾರಕಾಸ್ತ್ರಗಳು ಕರ್ನಾಟಕಕ್ಕೆ ಯಾವನಿಗೂ ಎಲ್ಲಿ ಸಿಗಬಾರ್ದಂಗೆ ಮಾಡಿಬಿಡ್ತಿದ್ದೆ ನನ್ನ ಕೈಗೆ ಅಧಿಕಾರಕ್ಕೆ ಇದ್ದಿದ್ದರೆ. ಅಧಿಕಾರ ಇಟ್ಕೊಂಡಿರೋರು ಗಮನಕ್ಕೆ ತರ್ತಾ ಇದ್ದೇವೆ. ಅಧಿಕಾರ ಅನ್ನೋದು ವೈಯಕ್ತಿಕ ಪ್ರತಿಷ್ಠೆಗೆ, ಕುಟುಂಬ ರಾಜಕಾರಣಕ್ಕಾಗಿರಬಾರ್ದು. ದಿನ ಬೆಳಗ್ಗೆ ಎದ್ದರೆ ಮಂತ್ರಿ ಸ್ಥಾನಕ್ಕೋಸ್ಕರ
ಮುಖ್ಯಮಂತ್ರಿ ಸ್ಥಾನಕ್ಕೋಸ್ಕರ ಎಷ್ಟು ಪೈಪೋಟಿ ಮಾಡ್ತಾರೆ. ಬರೀ ಅವರಿಗೆ ಅಧಿಕಾರ ಹಣದ ವ್ಯಾಮೋಹ. ಯಾರಿಗೆ ಹಣ ಅಧಿಕಾರದ ಆಸೆ ಇರಲು ಅವನು ಒಳ್ಳೆ ಆಡಳಿತ ಕೊಡೋದಕ್ಕೆ ಸಾಧ್ಯ. ಮಂತ್ರಿ ಆಗೋರೆಲ್ಲ, ಮುಖ್ಯಮಂತ್ರಿ ಆಗೋರೆಲ್ಲ ಆಲ್ಮೋಸ್ಟ್ ಎಲ್ಲ ಹಣ ಅಧಿಕಾರಕ್ಕೋಸ್ಕರ ಆಗೋರೆ. ಹಾಗಾಗಿ ಒಳ್ಳೆ ಆಡಳಿತವನ್ನು ಕೊಡೋಕ್ಕೆ ಸಾಧ್ಯನೇ ಇಲ್ಲ. ಯಾರು ನನಗೆ ಹಣಾಧಿಕಾರ ಬೇಡ, ರಾಜ್ಯಕ್ಕೆ ಒಂದು ಒಳ್ಳೆ ಆಡಳಿತ ಕೊಡ್ತೀನಿ ಅಂತ ಬರ್ತಾನೋ ಅವನು ಮಾತ್ರ ಒಳ್ಳೆ ಆಡಳಿತ ಕೊಡೋಕ್ಕೆ ಸಾಧ್ಯ. ಹಾಗಾಗಿ ಇವತ್ತು ಕರ್ನಾಟಕದಲ್ಲಿ ಬೇಕಾಬಿಟ್ಟಿ ಮಾರಕಾಸ್ತ್ರಗಳು ಮಾರ್ತಾ ಇದ್ದಾರೆ, ಬೇಕಾಬಿಟ್ಟಿ ಮಾರಕಾಸ್ತ್ರಗಳನ್ನು ಕೊಂಡ್ಕೊಳ್ತಾ ಇದ್ದಾರೆ. ಇದನ್ನು ಬ್ಯಾನ್ ಮಾಡಬೇಕು ಅಂತ ನಾವು ಒತ್ತಾಯ ಮಾಡ್ತಾ ಇದ್ದೇವೆ. ಕರ್ನಾಟಕದಲ್ಲಿ ಎಲ್ಲಿ ಯಾರಿಗೂ ಸಿಗಬಾರ್ದಾಗ ಲಾಂಗ್ಗಳು ಅಂತ ಕಾನೂನು ತಗೊಬನ್ನಿ. ಮುಂದೊಂದು ದಿನ ಕರ್ನಾಟಕ ಜನತಾದಳ ಪಕ್ಷ ಉದಯ ಆಗುತ್ತೆ, KJD. ಆವಾಗ ಕರ್ನಾಟಕದಲ್ಲಿ ಕಠಿಣ ರೂಲ್ಸ್ಗಳು, ಕಠಿಣ ಕಾನೂನುಗಳು, ಕಠಿಣ ನಿರ್ಧಾರಗಳು ಆಗ್ತವೆ. ಕರ್ನಾಟಕವನ್ನು ತುಂಬ ಸ್ಟ್ರಿಕ್ಟಾಗಿ ಇಡ್ತೇವೆ. ಹಣಾಧಿಕಾರಕ್ಕೋಸ್ಕರ ಆಸೆ ಪಡೋನು ಯಾವತ್ತಿಗೂ ಒಳ್ಳೆ ಆಡಳಿತ ಕೊಡೋಕ್ಕೆ ಸಾಧ್ಯನೇ ಇಲ್ಲ. ಯಾರು ಹಣಾಧಿಕಾರಕ್ಕೋಸ್ಕರ ಆಸೆ ಪಡೋಲ್ಲ ಅವನು CM ಆದರೆ, ಮಂತ್ರಿ ಆದರೆ ಒಳ್ಳೆ ಆಡಳಿತ ಕೊಡ್ತಾನೆ. ಯಾಕಂದರೆ ಅವನಿಗೆ ರಾಜ್ಯದ್ದೇ ಚಿಂತೆ ಆಗಿರ್ತೈತೆ, ರಾಜ್ಯಾಭಿವೃದ್ಧಿ ಚಿಂತೆ ಆಗಿರ್ತೈತೆ. ಇವತ್ತು ಪರ್ಸನಲ್ ಆಸ್ತಿಗಳು ಜಾಸ್ತಿ ಆಗ್ತಾ ಇದ್ದಾವೆ. ಕರ್ನಾಟಕ ಅಭಿವೃದ್ಧಿ ಹಿಂದುಳಿತಾ ಇದೆ. ಎಲ್ಲ ರಾಜ್ಯದ ಸಂಪತ್ತು, ಖಜಾನೆ ಎಲ್ಲ ಪೊಲಿಟಿಷಿಯನ್ಸ್ ಮನೆ ಸೇರ್ತಾ ಇದೆ, ಅಧಿಕಾರಿಗಳು ಮನೆ ಸೇರ್ತಾ ಇದೆ. ಆದ್ರೂ ಯಾಕಂದರೆ ಅಧಿಕಾರ ಇರೋದೇ ಅವ್ರ ಹತ್ರ ಅಲ್ವಾ, ರಾಜಕಾರಣಿಗಳು ಮತ್ತು ಅಧಿಕಾರಿಗಳ ಹತ್ರ ಅಧಿಕಾರ ಇದೆ. ನಾವೇನು ಬಾಲ ಬಿಚ್ಚಂಗಿಲ್ಲ, ನಾವೇನು ಮಾತಾಡೋಂಗಿಲ್ಲ, ಕಾನೂನು ಕ್ರಮ ತೆಗೆದುಕೊಳ್ತಾರೆ. ಹಾಗಾಗಿ ನಮಗೆ ನೀವು ಏನಾದರೂ ಮಾಡ್ಕೊಳ್ಳಿ, ಕರ್ನಾಟಕದಲ್ಲಿ ಒಂದು ಒಳ್ಳೆ ಕಾನೂನು ತಗೊಬನ್ನಿ, ಲಾಂಗ್ಗಳನ್ನು ಬ್ಯಾನ್ ಮಾಡಿ. ಲಾಂಗ್ ಸಂಸ್ಕೃತಿ ಕರ್ನಾಟಕದಲ್ಲಿ ಬೇಡ, ಕೊಚ್ಚ ಸಂಸ್ಕೃತಿ ಕರ್ನಾಟಕದಲ್ಲಿ ಬೇಡ, ಇದು ನಿಂತೋಗಬೇಕು, ಇಂಥ ಕಾನೂನು ತಗೊಬನ್ನಿ ಅಂತ ಅಧಿಕಾರನ ಇಟ್ಕೊಂಡಿರ್ತಕ್ಕಂಥ ರಾಜಕಾರಣಿಗಳ ಗಮನಕ್ಕೆ ತರ್ತಾ ಇದ್ದೇವೆ. ರಾಜ್ಯದ ಜನತೆಯೂ ಅಷ್ಟೇ ಇದನ್ನು ಯೋಚನೆ ಮಾಡಿ. ನನ್ನ ಚಾನಲು ಇಟ್ಕೊಂಡಿದ್ದೇನೆ, ಏನಾದರೂ ಒಂಥರ ಎಫೆಕ್ಟಿವಿಟಿ ಕೆಲಸ ಮಾಡಬೇಕನ್ನೋ ನಮ್ಮ ಆಸೆ. ಯಾವ ಕಾನೂನು ಕರ್ನಾಟಕದಾಗ ಬರಬೇಕು, ಎಂಥ ರೂಲ್ಸ್ಗಳು ಬರಬೇಕು, ಸಮಾಜ ಎಷ್ಟು ಗಟ್ಟಿಯಾಗಿರಬೇಕು, ಸ್ಟ್ರಿಕ್ಟಾಗಿರಬೇಕು ಅನ್ನೋದಕ್ಕೆ ಏನು ಮಾಡಬೇಕು ಅನ್ನೋದಕ್ಕೆ ನನ್ನ ಚಾನಲ್ ಸದಾ ಯೋಚನೆ ಮಾಡ್ತಾ ಇರ್ತದೆ. ಇದು ನನ್ನ ವೈಯಕ್ತಿಕ ಪ್ರತಿಷ್ಠೆಯ ಮಾತುಗಳಲ್ಲ, ಇದು ರಾಜ್ಯಕ್ಕೋಸ್ಕರ ನನ್ನ ಚಾನಲ್ಲು ಕೈಗೆತ್ಕೊಂಡಿರೋವಂಥ ಒಂದು ವಿಷಯ. ಈ ಒಂದು ಅಭಿಯಾನ ಇಲ್ಲಿಗೆ ಸ್ಟಾರ್ಟ್ ಆಗಲ್ಲ, ಇಲ್ಲಿಂದ ಸ್ಟಾರ್ಟ್ ಮಾಡಿದ್ದೇವೆ. ಲಾಂಗ್ಗಳನ್ನ ಬ್ಯಾನ್ ಮಾಡಬೇಕು ಅನ್ನೋದು ರಾಜಕಾರಣಿಗಳಿಗೆ ನಾವು ಒತ್ತಾಯ ಮಾಡ್ತಾ ಇದ್ದೇವೆ. ಈ ಅಭಿಯಾನ ನಿಲ್ಲೋದಿಲ್ಲ. ಜನಗಳ ಮನಸ್ಸಿಗೆ ಬರಬೇಕು, ಇವನು ಈ ಚಾನಲ್ ಪ್ರಸ್ತಾಪ ಮಾಡ್ತಿರೋ ಚೆನ್ನಾಗಿದೆ ಅಂತ, ಕರೆಕ್ಟಾಗಿದೆ ಅಂತ ಜನಗಳಿಗೆ ನಾನು ಮನವಿ ಮಾಡ್ಕೊಳ್ತಾ ಇದ್ದೇನೆ. ಬೇಕಾ ಕರ್ನಾಟಕದಲ್ಲಿ ಪಬ್ಲಿಕಲ್ಲಿ ಲ್ಯಾಂಗ್ಗಳು ಅವಶ್ಯಕತೆ ಏನಿದೆ, ನೀವೇ ನೋಡಿ ಆಲೋಚನೆ ಮಾಡಿ. ಬ್ಯಾನ್ ಆಗ್ಬೋದು, ಒಳ್ಳೇದಲ್ವಾ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಕಂಡಿದ್ರೆ TSAMI ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮನ್ನು ಸಬ್ಸ್ಕ್ರೈಬ್ ಆದಷ್ಟು ಬೇಗ ಫುಲ್ ಟೈಮ್ ಜಾಬ್ ಕರ್ಕೊಂಡು ಈ ಕರ್ನಾಟಕ ರಾಜ್ಯ ಸೇವೆ ಮಾಡೋಕ್ಕೆ ನಮಗೊಂದು ಅವಕಾಶ ಮಾಡಿಕೊಡಿ ಅಂತ ಕನ್ನಡಿಗರ ಕೈ ಮುಗಿದು ಬೇಡ್ಕೊಳ್ತೇವೆ. 10 ನಿಮಿಷ ಮುಗಿಸ್ತಾ ಇದ್ದೇನೆ. ನಮಸ್ಕಾರ.